ನಮಸ್ಕಾರ ಸ್ನೇಹಿತರೆ, ನೀವೊಮ್ಮೆ ಯೋಚನೆ ಮಾಡಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಫೋನ್ ಕೆಲಸ ಮಾಡ್ತಿಲ್ಲ, ಇಂಟರ್ನೆಟ್ ಇಲ್ಲ, ಟಿವಿ ಬರ್ತಿಲ್ಲ. ಅಷ್ಟೇ ಯಾಕೆ, ನೀವು ಸರ್ಕಾರದ ವಿರುದ್ಧ ಒಂದು ಮಾತು ಆಡಿದ್ರು ಪೊಲೀಸರು ಬಂದು ನಿಮ್ಮನ್ನ ಜೈಲಿಗೆ ಹಾಕ್ತಾರೆ. ಯಾವುದೇ ವಾರೆಂಟ್ ಇಲ್ಲದೆ, ಯಾವುದೇ ಕಾರಣ ಇಲ್ಲದೆ. ಇದು ಯಾವುದೋ ಸಿನಿಮಾದ ಕಥೆ ಅಲ್ಲ. ಇದು ಇವತ್ತಿಗೆ ಸರಿಯಾಗಿ 50 ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ನಡೆದ ಸತ್ಯ ಘಟನೆ. ಆ ದಿನ ಜೂನ್ 26, 1975. ಅವತ್ತು ಇಂಡಿಯಾದಲ್ಲಿ ಏನಾಯ್ತು? ಇಂದಿರಾ ಗಾಂಧಿಯವರು ಯಾಕೆ ಇಡೀ ದೇಶವನ್ನ ಲಾಕ್ ಮಾಡಿದ್ರು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಕತೆ ಶುರುವಾಗೋದು 1971ರಿಂದ. ಇಂದಿರಾ ಗಾಂಧಿಯವರು ಭರ್ಜರಿ ಬಹುಮತದಿಂದ ಗೆದ್ದು ಪ್ರಧಾನಿ ಆಗ್ತಾರೆ. ಆದ್ರೆ ಅವರ ಎದುರಾಳಿ ರಾಜ್ ನಾರಾಯಣ್ ಅವರು ಕೋರ್ಟ್ ಮೆಟ್ಟಲೇರ್ತಾರೆ. ಜೂನ್ 12, 1975ರಂದು ಅಲಹಾಬಾದ್ ಹೈಕೋರ್ಟ್ ಒಂದು ಬಾಂಬ್ ಸಿಡಿಸುತ್ತೆ. ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದಾರೆ, ಹಾಗಾಗಿ ಅವರ ಗೆಲುವು ಕ್ಯಾನ್ಸಲ್ ಅಂತ ತೀರ್ಪು ಕೊಡುತ್ತೆ. ಅಂದ್ರೆ ಫ್ರೆಂಡ್ಸ್, ಇಂದಿರಾ ಗಾಂಧಿಯವರು ಪ್ರಧಾನಿ ಕುರ್ಚಿಯಿಂದ ಕೆಳಗಿಳಿಯಲೇಬೇಕಿತ್ತು. ಅಧಿಕಾರ ಕೈ ತಪ್ಪುತ್ತೋ ಅನ್ನೋ ಭಯದಲ್ಲಿ ಅವರು ಈ ಕಠಿಣ ನಿರ್ಧಾರ ತಗೊಂಡ್ರು. ಈ ಎಮರ್ಜೆನ್ಸಿ ಹಿಂದೆ ಇಬ್ಬರು ಪ್ರಮುಖ ವ್ಯಕ್ತಿಗಳಿದ್ದಾರೆ. ಒಬ್ಬರು ಸ್ವತಃ ಇಂದಿರಾ ಗಾಂಧಿ, ಇನ್ನೊಬ್ಬರು ಅವರ ಮಗ ಸಂಜಯ್ ಗಾಂಧಿ. ಆ ಸಮಯದಲ್ಲಿ ಸಂಜಯ್ ಗಾಂಧಿ ಅವರಿಗೆ ಯಾವುದೇ ಸರ್ಕಾರಿ ಹುದ್ದೆ ಇರಲಿಲ್ಲ, ಆದ್ರೆ ಇಡೀ ದೇಶದ ಪವರ್ ಅವರ ಕೈಯಲ್ಲಿ ಇತ್ತು. ಸಂಜಯ್ ಗಾಂಧಿ ಅವರ ಪ್ಲಾನ್ ಪ್ರಕಾರವೇ ವಿರುದ್ಧ ಪಕ್ಷದವರನ್ನ ಹತ್ತಿಕ್ಕಲು ಈ ಎಮರ್ಜೆನ್ಸಿ ಜಾರಿ ಆಯಿತು. ಜೂನ್ 25ರ ರಾತ್ರಿ ಇಡೀ ದೇಶ ನಿದ್ದೆ ಮಾಡ್ತಾ ಇತ್ತು, ಆದ್ರೆ ದೆಹಲಿಯಲ್ಲಿ ದೊಡ್ಡ ಪ್ಲಾನ್ ನಡೀತಾ ಇತ್ತು. ರಾತ್ರಿ 2 ಗಂಟೆ ಆಗ್ತಾ ಇದ್ದ ಹಾಗೆ ದೆಹಲಿಯ ಬಹುತೇಕ ನ್ಯೂಸ್ ಪೇಪರ್ ಆಫೀಸ್ಗಳ ಕರೆಂಟ್ ಕಟ್ ಮಾಡಲಾಗುತ್ತೆ. ಯಾಕೆ ಗೊತ್ತಾ? ಬೆಳಗ್ಗೆ ಪೇಪರ್ ಪ್ರಿಂಟ್ ಆಗಬಾರ್ದು ಅಂತ. ಮುಂಜಾನೆ ಸೂರ್ಯ ಹುಟ್ಟುವ ಮೊದಲೇ ಜೆ.ಪಿ. ನಾರಾಯಣ್, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಎತ್ತಿಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಎಮರ್ಜೆನ್ಸಿ ಜಾರಿಯಾದ ಮೇಲೆ ದೇಶದಲ್ಲಿ ನಡೆದಿದ್ದು ಅಕ್ಷರಶಃ ನರಕ. ಜನಸಂಖ್ಯೆ ಕಡಿಮೆ ಮಾಡೋ ಹೆಸರಲ್ಲಿ ಲಕ್ಷಾಂತರ ಜನರಿಗೆ ಬಲವಂತಾಗಿ ಸಂತಾನಹರಣ ಆಪರೇಷನ್ ಮಾಡಲಾಯಿತು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಜೈಲಿಗೆ ಹಟ್ಟಲಾಯಿಸಿತ್ತು. ಪ್ರೆಸ್ ಫ್ರೀಡಂ ಅನ್ನೋದು ಪೂರ್ತಿ ಬಂದ್ ಆಗೋಗಿತ್ತು. ಸತತ 21 ತಿಂಗಳ ನಂತರ 1977ರಲ್ಲಿ ಚುನಾವಣೆ ನಡೆಯುತ್ತೆ. ಜನ ಸುಮ್ಮನೆ ಕೂರಲಿಲ್ಲ. ಇಂದಿರಾ ಗಾಂಧಿಯವರನ್ನ ಸೋಲಿಸಿ ಮನೆಗೆ ಕಳಿಸ್ತಾರೆ. ಮೊದಲ ಬಾರಿಗೆ ಕಾಂಗ್ರೆಸ್ ಇತರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಎಮರ್ಜೆನ್ಸಿ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಮೇಲಿನ ಒಂದು ದೊಡ್ಡ ಕಪ್ಪು ಚುಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ಇತಿಹಾಸನ ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ರೆ ಆ ಸಬ್ಸ್ಕ್ರೈಬ್ ಬಟನ್ ಒತ್ತುವುದನ್ನ ಮರಿಬೇಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.